ನಮಸ್ಕಾರ ಸ್ನೇಹಿತರೆ. ಒಳ್ಳೆಯವರಾಗಿರುವುದು ಒಂದು ಗುಣ, ಆದರೆ ಅತಿಯಾದ ಮುಗ್ಧತೆ ಕೆಲವೊಮ್ಮೆ ನಮ್ಮನ್ನೇ ಸಂಕಷ್ಟಕ್ಕೆ ತಳ್ಳುತ್ತದೆ. ಚಾಣಕ್ಯರು ಹೇಳುವಂತೆ ಜೀವನದಲ್ಲಿ ಒಳ್ಳೆಯತನದ ಜೊತೆಗೆ ಬುದ್ಧಿವಂತಿಕೆಯೂ ಇರಬೇಕು. ಇಂದು ಯಾರನ್ನೂ ಮೋಸ ಮಾಡುವುದನ್ನು ಅಲ್ಲ, ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದನ್ನು ಚಾಣಕ್ಯ ನೀತಿಯ ಮೂಲಕ ತಿಳಿದುಕೊಳ್ಳೋಣ. ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ಚಾಣಕ್ಯರ ಪ್ರಕಾರ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಾರ್ಥ ಇರುತ್ತದೆ. ಆದ್ದರಿಂದ ಯಾರ ಮೇಲಾದರೂ ಸಂಪೂರ್ಣ ನಂಬಿಕೆ ಇಡುವ ಮೊದಲು ಅವರ ನಡೆನುಡಿಯನ್ನು ಗಮನಿಸಿ. ನಂಬಿಕೆ ಇರಲಿ, ಆದರೆ ವಿವೇಕವೂ ಇರಲಿ. ಎಲ್ಲರ ಮೆಚ್ಚುಗೆ ಪಡೆಯಲು ಪ್ರಯತ್ನಿಸಿದರೆ ನಿಮ್ಮ ಮೌಲ್ಯವೇ ಕಡಿಮೆಯಾಗಬಹುದು. ನಿಮ್ಮ ಎಲ್ಲಾ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಗುರಿ, ದುರ್ಬಲತೆ ಮತ್ತು ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ಹೇಳಬೇಡಿ. ಸಮಯ ಬದಲಾಗಬಹುದು, ಜನರೂ ಬದಲಾಗಬಹುದು. ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಬೇಡಿ. ಯಾರು ಏನು ಹೇಳುತ್ತಾರೆ ಎಂಬ ಭಯದಲ್ಲಿ ಬದುಕಿದರೆ ನಿಮ್ಮ ಕನಸುಗಳು ದೂರವಾಗುತ್ತವೆ. ಅಗತ್ಯವಿದ್ದಾಗ ಬೇಡ ಎಂದು ಹೇಳಲು ಕಲಿಯಿರಿ. ನಿಮ್ಮ ಮಾತಿಗಿಂತ ನಿಮ್ಮ ಕೆಲಸ ಮಾತನಾಡಲಿ. ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳುವುದಕ್ಕಿಂತ ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ. ಫಲಿತಾಂಶವೇ ನಿಮ್ಮ ದೊಡ್ಡ ಪರಿಚಯ. ಭಾವನೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೋಪ, ದುಃಖ ಅಥವಾ ಅತಿಯಾದ ಸಂತೋಷದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಶಾಂತ ಮನಸ್ಸಿನಿಂದ ಯೋಚಿಸಿ ನಿರ್ಧಾರ ಮಾಡಿ. ವಿನಯ ಇರಲಿ, ಆದರೆ ಯಾರಿಗೂ ನಿಮ್ಮ ಆತ್ಮಗೌರವವನ್ನು ತುಳಿಯಲು ಅವಕಾಶ ಕೊಡಬೇಡಿ. ಸಮಯದ ಮೌಲ್ಯ ತಿಳಿಯಿರಿ. ಸಮಯವನ್ನು ಗೌರವಿಸುವವನು ಜೀವನದನದಲ್ಲಿ ಮುಂದೆ ಸಾಗುತ್ತಾನೆ. ಸಮಯ ವ್ಯರ್ಥ ಮಾಡುವವರು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮ ಮೌಲ್ಯವನ್ನು ನೀವೇ ಹೆಚ್ಚಿಸಿಕೊಳ್ಳಿ. ಜ್ಞಾನ, ಕೌಶಲ್ಯ ಮತ್ತು ಉತ್ತಮ ನಡತೆಯಿಂದ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮೌಲ್ಯ ಹೆಚ್ಚಾದಾಗ ಜನರು ಸ್ವತಃ ನಿಮ್ಮನ್ನು ಗೌರವಿಸುತ್ತಾರೆ. ಚಾಣಕ್ಯ ನೀತಿಯ ಉದ್ದೇಶ ಯಾರನ್ನಾದರೂ ಮೋಸ ಮಾಡುವುದೂ ಅಲ್ಲ, ಬದಲಾಗಿ ಜೀವನದಲ್ಲಿ ಬುದ್ಧಿವಂತಿಕೆಯಿಂದ ನಡೆದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು. ಒಳ್ಳೆಯವರಾಗಿರಿ, ಆದರೆ ಅತಿಯಾದ ಮುಗ್ಧರಾಗಬೇಡಿ. ದಯೆ ಇರಲಿ, ಆದರೆ ವಿವೇಕವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ ಮಾತುಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಮತ್ತು ಇಂತಹ ಪ್ರೇರಣಾದಾಯಕ ಹಾಗೂ ಜೀವನ ಬದಲಾಯಿಸುವ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.